ಅವರಿಬ್ಬರು ಕೇಳಪ್ಪ, ನನಗೇನು ಗೊತ್ತು. ನಾನು ಭ್ರಷ್ಟಾಚಾರ ನೇರವಾಗಿ ಕಂಡಿದ್ದು ಹೇಳಿದ್ದೀನಿ. ಅವರು ನಾನು ಭಾಳ ಕೆಲಸ ಮಾಡಿದ್ದೀನಿ ಅಂತ ಅವರು ಹೇಳ್ತಾ ಇದ್ದಾರೆ, ಇತ್ಲಾಗಿ ಇವರು ತುಂಬ ಹೇಳ್ತಾ ಇದ್ದಾರೆ. ನಾನು ಅದಕ್ಕೋಸ್ಕರನೇ ಅದನ್ನು ಸುದ್ದಿಗೆ ಹೋಗಲ್ಲ. ನಾನು ವಿಜೇಂದ್ರ ಅಶೋಕ ಏನು ಕೆಲಸ ಮಾಡಿದ್ದಾರೆ ಬಿಟ್ಟಿದ್ದಾರೆ, ಅದು ಯಾವುದು ಏನು ಕದೆ ಕೇಂದ್ರದ ಭಾರತೀಯ ಜನತಾ ಪಾರ್ಟಿ ನಾಯಕರು ಅವರಿದ್ದಾರೆ, ಅದನ್ನು ನೋಡ್ಕೋತಾರೆ. ನಾನು ಅದನ್ನು ಟೀಕೆ ಮಾಡೋಕ್ಕೆ ಹೋಗಲ್ಲ. ನೇರವಾಗಿ ಭ್ರಷ್ಟಾಚಾರ ಆಗಿದೆಯಲ್ಲ ಇಲ್ಲಿ. ಮತ್ತು ನೀವು ನೇರ ಪ್ರಶ್ನೆ ಕೇಳಿದ್ರಲ್ಲ, ಧರ್ಮಸ್ಥಳದ ಮಂಜುನಾಥನ್ನು ಬಳಸ್ಕೋತಾ ಇರೋದನ್ನು. ಎಚ್ ಡಿ ಕೆ ಹಾಂ ತಪ್ಪು ಒಂದೇ, ಯಾರೇ ಮಾಡಿದ್ರು ತಪ್ಪು. ಏನು ಯಡಿಯೂರಪ್ಪ ಎಚ್ ಡಿ ಕುಮಾರಸ್ವಾಮಿ ಏನು ಆಕಾಶದಲ್ಲಿ ಇಳಿ ಬಂದ್ರ? ಧರ್ಮಸ್ಥಳದ ಮಂಜುನಾಥಕ್ಕಿಂತ ಜಾಸ್ತಿ ಏನಲ್ಲಲ್ಲ ಅವರು. ಯಾರೇ ಮಾಡಿದ್ರು ತಪ್ಪೇ. ನಾನೇ ಮಾಡ್ತಾ ಇದ್ದೀನಿ. ಪಕ್ಷದ ಹೊರಗಡೆ ಇರೋನು, ಪಕ್ಷದಲ್ಲಿರೋರು ಮಾಡ್ತಾ ಇದ್ದಾರೆ. ಈ ಪಕ್ಷದಲ್ಲಿ ಇದ್ದೀವಿ ಇಲ್ಲ ಅಲ್ಲ. ಯಾರು ಧರ್ಮಸ್ಥಳದ ಮಂಜುನಾಥನ ಭಕ್ತರಿದ್ದಾರೋ ಅವರೆಲ್ಲರೂ ಇದನ್ನು ವಿರೋಧ ಮಾಡ್ತಾರೆ. ಎಷ್ಟು ಭಕ್ತಿಯಿಂದ ನಡ್ಕೋತಾ ಇದ್ದಾರೆ, ಕೋಟಿ ಕೋಟಿ ಜನ ನಡ್ಕೋತಾ ಇದ್ದಾರೆ. ಅವರೆಲ್ಲರ ಮನಸ್ಸಿಗೂ ನೋವಾಗುತ್ತೆ. ಅದಕ್ಕೋಸ್ಕರ ನಾನು ವಿಜೇಂದ್ರಂಗೆ ಸಲಹೆ ಕೊಟ್ಟಿದ್ದು, ಆ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದು ವಿಡ್ರಾ ಮಾಡು. ಅವರಿಬ್ಬರು ಕೇಳಪ್ಪ, ನನಗೇನು ಗೊತ್ತು. ನಾನು ಭ್ರಷ್ಟಾಚಾರ ನೇರವಾಗಿ ಕಂಡಿದ್ದು ಹೇಳಿದ್ದೀನಿ. ಅವರು ನಾನು ಭಾಳ ಕೆಲಸ ಮಾಡಿದ್ದೀನಿ ಅಂತ ಅವರು ಹೇಳ್ತಾ ಇದ್ದಾರೆ, ಇತ್ಲಾಗಿ ಇವರು ತುಂಬ ಹೇಳ್ತಾ ಇದ್ದಾರೆ. ನಾನು ಅದಕ್ಕೋಸ್ಕರನೇ ಅದನ್ನು ಸುದ್ದಿಗೆ ಹೋಗಲ್ಲ. ನಾನು ವಿಜೇಂದ್ರ ಅಶೋಕ ಏನು ಕೆಲಸ ಮಾಡಿದ್ದಾರೆ ಬಿಟ್ಟಿದ್ದಾರೆ, ಅದು ಯಾವುದು ಏನು ಕದೆ ಕೇಂದ್ರದ ಭಾರತೀಯ ಜನತಾ ಪಾರ್ಟಿ ನಾಯಕರು ಅವರಿದ್ದಾರೆ, ಅದನ್ನು ನೋಡ್ಕೋತಾರೆ. ನಾನು ಅದನ್ನು ಟೀಕೆ ಮಾಡೋಕ್ಕೆ ಹೋಗಲ್ಲ. ನೇರವಾಗಿ ಭ್ರಷ್ಟಾಚಾರ ಆಗಿದೆಯಲ್ಲ ಇಲ್ಲಿ. ಮತ್ತು ನೀವು ನೇರ ಪ್ರಶ್ನೆ ಕೇಳಿದ್ರಲ್ಲ, ಧರ್ಮಸ್ಥಳದ ಮಂಜುನಾಥನ್ನು ಬಳಸ್ಕೋತಾ ಇರೋದನ್ನು. ಎಚ್ ಡಿ ಕೆ ಹಾಂ ತಪ್ಪು ಒಂದೇ, ಯಾರೇ ಮಾಡಿದ್ರು ತಪ್ಪು. ಏನು ಯಡಿಯೂರಪ್ಪ ಎಚ್ ಡಿ ಕುಮಾರಸ್ವಾಮಿ ಏನು ಆಕಾಶದಲ್ಲಿ ಇಳಿ ಬಂದ್ರ? ಧರ್ಮಸ್ಥಳದ ಮಂಜುನಾಥಕ್ಕಿಂತ ಜಾಸ್ತಿ ಏನಲ್ಲಲ್ಲ ಅವರು. ಯಾರೇ ಮಾಡಿದ್ರು ತಪ್ಪೇ. ನಾನೇ ಮಾಡ್ತಾ ಇದ್ದೀನಿ. ಪಕ್ಷದ ಹೊರಗಡೆ ಇರೋನು, ಪಕ್ಷದಲ್ಲಿರೋರು ಮಾಡ್ತಾ ಇದ್ದಾರೆ. ಈ ಪಕ್ಷದಲ್ಲಿ ಇದ್ದೀವಿ ಇಲ್ಲ ಅಲ್ಲ. ಯಾರು ಧರ್ಮಸ್ಥಳದ ಮಂಜುನಾಥನ ಭಕ್ತರಿದ್ದಾರೋ ಅವರೆಲ್ಲರೂ ಇದನ್ನು ವಿರೋಧ ಮಾಡ್ತಾರೆ. ಎಷ್ಟು ಭಕ್ತಿಯಿಂದ ನಡ್ಕೋತಾ ಇದ್ದಾರೆ, ಕೋಟಿ ಕೋಟಿ ಜನ ನಡ್ಕೋತಾ ಇದ್ದಾರೆ. ಅವರೆಲ್ಲರ ಮನಸ್ಸಿಗೂ ನೋವಾಗುತ್ತೆ. ಅದಕ್ಕೋಸ್ಕರ ನಾನು ವಿಜೇಂದ್ರಂಗೆ ಸಲಹೆ ಕೊಟ್ಟಿದ್ದು, ಆ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದು ವಿಡ್ರಾ ಮಾಡು.